ಬೇರೆಯಾಗಲು ಬಯಸಿದ ದಂಪತಿಗಳಿಗೆ ಒಂದು ಮಾಡಿದ ನ್ಯಾಯಾಲಯ. ಅಪರೂಪದ ಗಳಿಗೆಗೆ ಸಾಕ್ಷಿಯಾದ ನ್ಯಾಯಾಧೀಶರು. ಮದುವೆಯಾದ 3 ವರ್ಷದಲ್ಲಿ ಕ್ಷುಲ್ಲಕ ಕಾರಣಕ್ಕಾಗಿ ಪರಸ್ಪರ ಮುನಿಸಿಕೊಂಡು ಬೇರೆಯಾಗಲು ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದ ದಂಪತಿಗಳಿಗೆ ಮತ್ತೆ ಒಂದು ಮಾಡುವಲ್ಲಿ ಇಲ್ಲಿಯ ನ್ಯಾಯಾಲಯ ಯಶಸ್ವಿಯಾಗಿದ್ದು, ಈ ಅಪರೂಪದ ಗಳಿಗೆಗೆ ನ್ಯಾಯಾಧೀಶರು ಸಾಕ್ಷಿಯಾದ ಪ್ರಸಂಗ ಬಸವಕಲ್ಯಾಣ ನಗರದಲ್ಲಿ ಇಂದು ಶನಿವಾರ ಸಂಜೆ 5 ಗಂಟೆ ಸುಮಾರಿಗೆ ಜರುಗಿದೆ. ಬಸವಕಲ್ಯಾಣ ತಾಲೂಕಿನ ಮಲ್ಲಿಕಾರ್ಜುನವಾಡಿ ಗ್ರಾಮದ ನಿವಾಸಿ ಭಾಗಣ್ಣ ಕೀರ್ತಿ ವಿಚ್ಛೇದನ ಮರೆತು ಮತ್ತೆ ಒಂದಾದ ದಂಪತಿಗಳಾಗಿದ್ದಾರೆ. ಕಳೆದ 3 ವರ್ಷಗಳ ಹಿಂದೆ ಅಂದರೆ 2023ರಲ್ಲಿ ಬಸವಕಲ್ಯಾಣ ತಾಲೂಕಿನ ಮಲ್ಲಿಕಾರ್ಜುನವಾಡಿ ಗ್ರಾಮದ ನಿವಾಸಿ ಭಾಗಣ್ಣ ಹಾಗೂ ನವಚಂದವಾಡಿ ಗ್ರಾಮದ ನಿವಾಸಿ ಕೀರ್ತಿ ಇವರಿಬ್ಬರ ಮದುವೆ ವಿವಾಹ ನಡೆದಿತ್ತು. ವಿವಾಹದ ನಂತರ ಕೆಲ ದಿನಗಳ ಕಾಲ ಅನನ್ಯವಾಗಿದ್ದ ಈ ದಂಪತಿಗಳು ಕ್ಷುಲ್ಲಕ ಕಾರಣಕ್ಕಾಗಿ ಕೋಪಗೊಂಡು ಪರಸ್ಪರ ಮುನಿಸಿಕೊಂಡಿದ್ದರು. ಇಬ್ಬರ ಮನಸ್ಸಿನಲ್ಲಿ ಒಂದಾಗದ ಬಿರುಕು ಮೂಡಿದ ಹಿನ್ನೆಲೆಯಲ್ಲಿ ಇಬ್ಬರು ಪರಸ್ಪರ ನ್ಯಾಯವಾದಿಗಳ ಮೂಲಕ ಬಸವಕಲ್ಯಾಣದ ಹೆಚ್ಚುವರಿ ಸಿವಿಲ್ ಮತ್ತು ಜೆಎಂಎಫ್ಸಿ ನ್ಯಾಯಾಲಯಕ್ಕೆ ವಿಚ್ಛೇದನಕ್ಕಾಗಿ ಅರ್ಜಿ ಸಲ್ಲಿಸಿದರು. ಪ್ರಕರಣದ ಬಗ್ಗೆ ವಿಚಾರಣೆ ನಡೆಸಿದ ಹೆಚ್ಚುವರಿ ಸಿವಿಲ್ ಮತ್ತು ಜೆಎಂಎಫ್ಸಿ ನ್ಯಾಯಾಲಯದ ನ್ಯಾಯಾಧೀಶರಾದ ಶ್ರೇಯಾ ಎಸ್ ಉಸ್ತುರೆಯವರು ದಂಪತಿಗಳಿಗೆ ಕೌನ್ಸಿಲಿಂಗ್ ಮೂಲಕ ಮನವೊಲಿಸುವ ಜೊತೆಗೆ ಇಂದು ಶನಿವಾರ ನಡೆದ ರಾಷ್ಟ್ರೀಯ ಲೋಕ್ ಅದಾಲತ್ನಲ್ಲಿ ಮತ್ತೆ ಒಂದಾಗಿ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ನ್ಯಾಯಾಧೀಶರ ಸಮ್ಮುಖದಲ್ಲಿ ಮತ್ತೆ ಹೊಸ ಬದುಕಿಗೆ ಕಾಲಿಟ್ಟ ಈ ದಂಪತಿಗಳು ಪರಸ್ಪರ ಹಾರ ಬದಲಾಯಿಸಿ ಸಿಹಿ ವಿನಿಮಯ ಮಾಡಿಕೊಳ್ಳುವ ಮೂಲಕ ಮತ್ತೆ ಒಂದಾಗಿ ಬಾಳುತ್ತೇವೆ ಎಂದು ನ್ಯಾಯಾಧೀಶರ ಸಮ್ಮುಖದಲ್ಲಿ ಪ್ರತಿಜ್ಞೆ ಮಾಡಿದ್ದಾರೆ. ಈ ಶುಭ ಸಂದರ್ಭದಲ್ಲಿ ಹಾಜರಿದ್ದ 2ನೇ ಹೆಚ್ಚುವರಿ ಜಿಲ್ಲಾ ಸತ್ರ ನ್ಯಾಯಾಲಯದ ನ್ಯಾಯಾಧೀಶರಾದ ಯಶವಂತ ತವರೆ ಅವರು ಪರಸ್ಪರ ಹೊಂದಾಣಿಕೆ ಮೂಲಕ ಜೀವನದಲ್ಲಿ ಯಾವತ್ತೂ ಮತ್ತೆ ದೂರವಾಗದಂತೆ ಬದುಕು ನಡೆಸಬೇಕು ಎಂದು ದಂಪತಿಗಳಿಗೆ ಸಲಹೆ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ನ್ಯಾಯಾಧೀಶರಾದ ಹನುಮಂತರಾವ್ ಕುಲಕರ್ಣಿ, ಜ್ಞಾನೇಶ್ವರ ವಿಠ್ಠಲ ಮಾಳಗಿ ಹಾಗೂ ನ್ಯಾಯವಾದಿಗಳಾದ ರಾಹುಲ್ ಸೂರ್ಯವಂಶಿ, ಎ.ವಿ. ಜೋಗಿ ಸೇರಿದಂತೆ ನ್ಯಾಯಾಲಯದ ನ್ಯಾಯವಾದಿಗಳು ಹಾಗೂ ಪ್ರಮುಖರು ಗಣ್ಯರು ಉಪಸ್ಥಿತರಿದ್ದರು.